ಆತ್ಮೀಯ ಆಟೋ ರಿಕ್ಷಾ ಚಾಲಕರೇ, ನಗರ ಮೀಟರ್ಡ್ ಆಟೋ ಆ್ಯಪ್ ಬಿಡುಗಡೆ ಆಗಿದೆ. ಪ್ಲೇಸ್ಟೋರ್ನಲ್ಲಿ ಇದು ಲಭ್ಯವಿದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಿ. ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ, ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕನ್ನೋದನ್ನು ಈ ವಿಡಿಯೋ ಮುಖಾಂತರ ನೀವು ನೋಡಬಹುದು. ಈ QR ಕೋಡ್ ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ನಗರ ಮೀಟರ್ಡ್ ಆಟೋಗೆ ಕರ್ಕೊಂಡೋಗುತ್ತೆ. ಅಥವಾ ಪ್ಲೇಸ್ಟೋರ್ನಲ್ಲಿ ನಗರ ಮೀಟರ್ಡ್ ಆಟೋ ಅಂತ ಟೈಪ್ ಮಾಡಿ, ನಂತರ ಇಲ್ಲಿ ಕಾಣುವ ಲೋಗೋ ಈ ನಗರ ಮೀಟರ್ಡ್ ಆಟೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ನಿಮ್ಮ ಆ್ಯಪ್ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಯಾವ ಭಾಷೆ ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿ, ಕನ್ನಡ ಅಥವಾ ಇಂಗ್ಲೀಷ್. ಒಮ್ಮೆ ಭಾಷೆ ಸೆಲೆಕ್ಟ್ ಮಾಡಾದ ಮೇಲೆ ನೀವು ಇಲ್ಲಿ ಕೊಟ್ಟಿರುವ ಪರ್ಮಿಷನ್ಗಳಿಗೆಲ್ಲ ನೀವು ಸಬ್ಮಿಟ್ ಮಾಡಿ. ಮೊದಲನೇದು ಬ್ಯಾಕ್ಗ್ರೌಂಡ್ ಲೊಕೇಶನ್, ಅಲೋ ಆಲ್ ಟೈಮ್ ಕೊಡಿ. ನೋಟಿಫಿಕೇಷನ್ ಆ್ಯಕ್ಸೆಸ್ ಅಲೋ ಕೊಡಿ. ಬ್ಯಾಟ್ರಿ ಆಪ್ಟಿಮೈಸೇಷನ್ ಇದೆ, ಅದನ್ನು ನೀವು ನಾಟ್ ಅಲೋಡ್ ಇದ್ದರೆ ಅದನ್ನು ಅಲೋ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ನಿಮಗೆ ನಮ್ಮ ನಗರ ಮೀಟರ್ಡ್ ಆಟೋದು ಲೋಗೋ ಇರುವಂಥ ಒಂದು ಫ್ಲೋಟಿಂಗ್ ಬಟನ್ ಬೇಕು ಅಂದರೆ ಅದಕ್ಕೆ ಅಪ್ರೂವ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರನ್ನು ನಮೂದಿಸಿ. ನೀವು ಯಾವ ಮೊಬೈಲ್ ನಂಬರ್ನಲ್ಲಿ ರಿಜಿಸ್ಟರ್ ಮಾಡಿರ್ತೀರ ಅದರಲ್ಲೇ ನೀವು ಡ್ಯೂಟಿ ಮಾಡಬಹುದು. ನಂತರ ನಿಮ್ಮ ಮೊಬೈಲ್ ನಂಬರಿಗೆ, ನೀವು ಸಲ್ಲಿಸಿದ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ನಮೂದಿಸಿ. ನಿಮ್ಮ ಕೈಯಲ್ಲಿ ಡಾಕ್ಯುಮೆಂಟ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಫಿಸಿಕಲ್ ಇದ್ದರೆ ನಿಮ್ಮ ಹತ್ರನೇ ಓಕೆ. ಇಲ್ಲ ಅಂತಂದರೆ ಪರಿವಾನಿಂದ ನೀವು ಸ್ಕ್ರೀನ್ಶಾಟ್ ತೆಗೆದಾಕಿದ್ರೆ ಅದು ಬೇಗ ಅಪ್ರೂವಲ್ಗೆ ಆಗುತ್ತೆ, ಅದನ್ನು ಮಾಡಬಹುದು. ಡ್ರೈವರ್ ನೇಮ್ ನಿಮ್ಮ DL ಅಲ್ಲಿ ಯಾವ ಥರ ಇದೆ ಅದೇ ಥರ ನಿಮ್ಮ ಹೆಸರು ನಮೂದಿಸಿ. ಹಾಗೆ DL ನಂಬರ್, DL ನಂಬರ ಸಂಖ್ಯೆಗಳನ್ನು ಇಲ್ಲಿ ನಮೂದಿಸಿ. ಹಾಗೆ DL ಇಲ್ಲಿ ಕೊಟ್ಟಿರುವಂಥ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ನಂತರ ನಿಮ್ಮ ಜೆಂಡರ್, ಮೇಲ್ ಅಥವಾ ಫೀಮೇಲ್ ಡ್ರೈವರ್ ಅಂತ ನಮೂದಿಸಿ. ಎಮರ್ಜೆನ್ಸಿ ನಂಬರ್, ನಿಮ್ಮ ಮನೆಯವ್ರದ್ದಾಗಿರ್ಬೋದು, ಫ್ರೆಂಡ್ಸದಾಗಿರ್ಬೋದು, ಇವರದು ನಂಬರನ್ನು ಕೊಡಬಹುದು. ನಿಮ್ಮದೇ ನಂಬರನ್ನು ಕೊಡುವುದು ಬೇಡ. ಸೊ ಇದಾದ ನಂತರ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್, ಪ್ರೊಫೈಲ್ ಇದೇನು ಬೇಡ ನಿಮಗೆ, ಅದು ಆಪ್ಷನಲ್ಲಿದೆ. ಇಲ್ಲಿ ನಿಮಗೆ ಯಾವುದು ಸ್ಟಾರ್ ಮಾರ್ಕ್ ಇರುವಂಥದ್ದು ಅದು ಮಾತ್ರ ಮ್ಯಾಂಡೇಟರಿ. ಅದನ್ನು ಡಾಕ್ಯುಮೆಂಟ್ ಅಥವಾ ಇನ್ಫಾರ್ಮೇಷನ್ ಸಲ್ಲಿಸಿ. ಮಿಕ್ಕಿದ್ದು ಯಾವುದು ಸ್ಟಾರ್ ಮಾರ್ಕ್ ಇಲ್ಲ ಅದೆಲ್ಲ ಆಪ್ಷನಲ್ಲು. ನೀವು ಏನು ಸಲ್ಲಿಸದೇ ಇದ್ದರೂ ಅಥವಾ ಏನು ಎಂಟ್ರ್ ಮಾಡದಿದ್ರೂ ಪರವಾಗಿಲ್ಲ, ನೀವು ಮುಂದಕ್ಕೆ ಹೋಗಬಹುದು. ಹಾಗೆ ಇಲ್ಲಿ DL ನೀವು ಸಬ್ಮಿಟ್ ಮಾಡಿ. DL ಫೋಟೋ ಕರೆಕ್ಟಾಗಿ ಯಾವುದೇ ಬ್ಲರ್ ಇಲ್ಲದೇ ಅಥವಾ ಯಾವುದೇ ಆ ಕಡೆ ಈ ಕಡೆ ನೀವು ಇಮೇಜನ್ನ ಬೇರೆ ಥರ ಹಾಕದೇನೆ ಇದೇ ಥರ ಸ್ಲ್ಯಾಂಟಾಗಿ ನಮಗೆ ಎದುರುಗಡೆ ಕಾಣೋ ಹಾಗೆ ಇದನ್ನು ಹಾಕಿ. ಇದು ರೆಕಗ್ನೈಸ್ ಮಾಡುತ್ತೆ AI ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮ್ಮ ಫೋಟೋ ಇದನ್ನೆಲ್ಲ. ಸೊ ಒಂದು ಸಾರಿ ಅಪ್ರೂವ್ ಆದರೆ ಅದು ರೈಟ್ ಮಾರ್ಕ್ ಕ್ಲಿಕ್ ಬರುತ್ತೆ. ಹಾಗೆ ಎರಡನೆಯದು, ನೀವು ನಿಮ್ಮ ಫೋಟೋವನ್ನು ಈ ಥರ ಕ್ಲಿಕ್ಕಲ್ಲಿ ಸೆಲ್ಫಿನಾದರೂ ತೆಗೆದಾಕಿ ಈ ಥರನಾದರೂ ಮಾಡಿ. ನಿಮಗೆ ಪ್ರಿಂಟಿಂಗು ಮತ್ತು ಇದರಲ್ಲೆಲ್ಲ ನಿಮ್ದು ಇದೇ ಫೋಟೋ ಕಾಣಿಸುತ್ತೆ. ಡ್ರೈವರ್ಸ್ದು QR ಕೋಡಲ್ಲೆಲ್ಲ. ಡ್ರೈವರ್ ಪೇಮೆಂಟ್ QR ಕೋಡ್ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಸದ್ಯಕ್ಕೆ ಬೇಡ. ಹಾಗೆ ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನ್ ಇದೆ. ಈ ವೆಹಿಕಲ್ ಇನ್ಫಾರ್ಮೇಷನ್ ನಿಮ್ಮದು ಗಾಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಗಾಡಿ ನಂಬರ್ ಎಂಟ್ರಿ ಮಾಡಾದ ಮೇಲೆ ನೀವು ವೆಹಿಕಲ್ ಮೇಕ್, ಯಾವ ಕಂಪ್ನಿಯ ಗಾಡಿ ಇದೆಲ್ಲ ನಿಮ್ಮ RCಯಲ್ಲೇ ಸಿಗುತ್ತೆ, ಅದನ್ನು ಚೆಕ್ ಮಾಡಿ. ಬಜಾಜ್ ಆಟೋ, RE ಮ್ಯಾಕ್ಸಿಮಾ, ಫ್ಯೂಲ್ ಟೈಪ್ CNG. ಸೊ ಇದು ಸಬ್ಮಿಟ್ ಮಾಡಿ ಆದಮೇಲೆ ನಂತರ ನಿಮಗೆ ಪ್ಲೇಸ್ ಆಫ್ ಆಪ್ರೇಷನ್ ಬೆಂಗಳೂರಲ್ಲೇ ತಗೊಳ್ಳುವಂಥದ್ದು. ಇಲ್ಲಿ ವೆಹಿಕಲ್ ಓನರ್ಡ್ ಅಥವಾ ಲೀಸ್ಡ್ ಅಂತಿದೆ. ನಿಮ್ಮದೇ ಆದರೆ ಓನರ್ಡ್ ಹಾಕಿ, ಬೇರೆಯವ್ರದ್ದಾದರೆ ಲೀಸ್ಡ್ ಅಂತ ಹಾಕಿ. ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಸೊ ನೀವು ಫೋಟೋ ತೆಗೆದು ಕ್ಲಾರಿಟಿಯಾಗಿ ಅಪ್ಲೋಡ್ ಮಾಡಿ. ಅಥವಾ ಪರಿವಾನಲ್ಲಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ರೆ ಬೇಗ ಅಪ್ರೂವ್ ನಿಮ್ಮದು ಆಗುತ್ತೆ. ನಂತರ ಮೀಟರ್ ಸರ್ಟಿಫಿಕೇಟ್, ಇದು ಮ್ಯಾಂಡೇಟರಿ. ಮೀಟರ್ ಸರ್ಟಿಫಿಕೇಟ್ ಇಲ್ಲದೆ ನಾವು ಅಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಮೀಟರ್ ಸರ್ಟಿಫಿಕೇಟನ್ನು ಈ ಥರ ಯಾವುದೇ ಬ್ಲರ್ ಇಲ್ಲದೇ ನೀವು ಫೋಟೋ ತೆಗೆದು ಅಪ್ಡೇಟ್ ಮಾಡಿ. ಮತ್ತು ಮೀಟರ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಎಕ್ಸ್ಪೈರ್ ಆದರೆ ತಗೊಳ್ಳಲ್ಲ. ಹಾಗೆ ವೆಹಿಕಲ್ ಪಿಕ್ಚರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಹಾಕಿ. ನಮ್ಮದು ಸಿಟಿ ರೇಟ್ ಕಾರ್ಡ್ ಜಸ್ಟ್ ನೋಡ್ಕೊಳ್ಬೋದು. ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿ ಒಂದು ಸರಿ ಕ್ಲಿಕ್ ಮಾಡಿ, ನಿಮ್ಮ ID ಕ್ರಿಯೇಟ್ ಆಗುತ್ತೆ. ಆಕ್ಸೆಪ್ಟ್ ಮಾಡಿ. ಒಮ್ಮೆ ID ಕ್ರಿಯೇಟ್ ಆದ ನಂತರ ನಿಮಗೆ SMS ವಿತಿನ್ 24 ಅವರ್ಸಲ್ಲಿ SMS ಬರುತ್ತೆ, ಅಪ್ರೂವ್ ಆಗಿದೆ ಅಂತ 2 SMS ಬರುತ್ತೆ. ನಂತರ ನೀವು ಮತ್ತೆ ಲಾಗಿನ್ ಆಗಿ ನೆಕ್ಸ್ಟು ರೈಡನ್ನು ಸ್ಟಾರ್ಟ್ ಮಾಡಬಹುದು.
ನಗರದಲ್ಲಿ ಕಾಕಿ ತೊಟ್ಟು ಮೀಟರ್ ಹಾಕಿ ಗ್ರಾಹಕರಿಗೆ ಸೇವೆಯನ್ನು ಒದಗಿಸಿ ಅಂತ ಕೇಳುತ್ತಾ, ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಎಲ್ಲರೂ ರಿಜಿಸ್ಟ್ರೇಷನ್ ಆಗಲಿ. ಆದಷ್ಟು ಬೇಗ ಎಲ್ಲ ಆನ್ಲೈನಿಂದ ರೈಡ್ಸ್ ಎಲ್ಲ ಬರೋ ಹಾಗೆ ನಾವು ಮಾಡ್ತೀವಿ. ಧನ್ಯವಾದಗಳು.